ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅವನಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ತುಂಬ ಸಿಂಪಲ್ಲಾಗಿ ಹಾಕುವಂಥ ಬಾರ್ಡ್ರ್ ಡಿಸೈನ್ ಆಗಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನಿಲ್ಲಿ ಸ್ಯಾಂಪಲ್ ಪೀಸ್ ತೊಗೊಂಡಿದ್ದೀನಿ. ನೀವು ಸೀರೆ ಯಾವುದು ಕಲರ್ ಇದೆ ಆ ಕಲರು 6 ಎಳೆ ದಾರ ಅಥವಾ 8 ಎಳೆ ದಾರನೂ ಯೂಸ್ ಮಾಡ್ಕೋಬೋದು. ಸೂಜಿ ಬಂದು 10 0.75 mm ತೊಗೊಂಡಿದ್ದೀನಿ. 11 ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೀವು. ಹಾಗೆ ಬೀಡ್ಸ್ ಬಂದು ಈ ಥರ ಗೋಧಿ ಶೇಪಲ್ಲಿರೋ ಬೀಡ್ಸ್ ತೊಗೊಂಡಿದ್ದೀನಿ, ಗೋಲ್ಡನ್ ಬೀಡ್ಸು ನೋಡಿ. ಈ ಥರ ಇದೆ, ಈ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಫಸ್ಟು ಸೀರೆಗೆ ಲಾಕ್ ಮಾಡ್ಕೊಂಬಿಡೋಣ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಪ್ಲೇಸಲ್ಲೇ ಹೋಗಿ ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಟೈಟಾಗಿ ಲಾಕ್ ಆಗಲ್ಲ ಒಂದೊಂದು ಸಾರಿ, ಸೊ 2 ಟೈಮ್ಸ್ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನೋಡಿ, ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಇದ್ರ ಮೇಲೆ 2 ಚೈನ್ ಹಾಕ್ತಾಯಿದ್ದೀನಿ. 1 2 ಚೈನ್ ಹಾಕ್ಕೊಂಡು 2 ಚೈನ್ ಮೇಲೇ ದಾರ ತೊಗೋತಾ ಇದ್ದೀನಿ. ಸೂಜಿ ಮೇಲೆ ಸ್ವಲ್ಪ ಸ್ಲ್ಯಾಂಟಿಂಗ್ ಬರೋ ಥರ ಒಂದು ಚೈನ್ ಅಷ್ಟು ಗ್ಯಾಪ್ ಬಿಡ್ತಾಯಿದ್ದೀನಿ. ಸ್ವಲ್ಪ ಸ್ಲ್ಯಾಂಟಿಂಗ್ ಬರೋ ಥರ ಸೀರೆಗೆ ಮತ್ತೊಂದು ಸಾರಿ ಪಿಂಚ್ ಮಾಡಿಬಿಟ್ಟು ನಾನು ಒಂದು ದಾರನ ತರ್ತಾಯಿದ್ದೀನಿ. ತೊಗೊಂಬಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, 3 ಲೂಪ್ಸ್ ಬಂದಿದೆ ಇಲ್ಲಿ. 2ರಲ್ಲೊಂದು, ಈ 2ರಲ್ಲೊಂದು. ಈಗ ನೆಕ್ಸ್ಟು ಬೀಡ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಈ ಥರ ಬೀಡ್ಸು. ಈ ಬೀಡನ್ನ ಸೂಜಿ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು 6 ಎಳೆ ದಾರ ಏನು ತೊಗೊಂಡಿದ್ದೀನಲ್ಲ ಅದರೊಳಗಡೆ ಇನ್ಸರ್ಟ್ ಮಾಡಿ ಫಸ್ಟು ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಬ್ಯಾಕ್ ಸೈಡಿನ ಗ್ಯಾಪ್ ಇದೆ ಅಲ್ವಾ, ಲಾಕ್ ಮಾಡಿದ್ದೀನಿ 2 ಟೈಮ್ಸು. ಅದಾದಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಮಧ್ಯೆ ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ದಾರನ ತೊಗೊಂಬರ್ತೀನಿ. ಈಗ 3 ಆಯಿತು, 3 ದಾರ ಬಂತು. ಈ 2ರಲ್ಲೊಂದು, ಈ 2ರಲ್ಲೊಂದು ಡಬಲ್ ಕ್ರೋಶೆ. ಸೇಮ್ ಅದೇ ಥರನೇ ಸೂಜಿ ಮೇಲೆ ಒಂದು ಟೈಮ್ ದಾರ ತೊಗೊಂಡು ಸೇಮ್ ಅದೇ ಪ್ಲೇಸಲ್ಲೇ ಬ್ಯಾಕ್ ಸೈಡು ಅಲ್ಲೋಗ್ಬಿಟ್ಟು ಒಂದು ದಾರ ಅಂತಂದು 2ರಲ್ಲೊಂದು, 2ರಲ್ಲೊಂದು ಈ ಥರ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಇದೇ ಥರ ನಾನಿಲ್ಲಿ ಇದು ಫುಲ್ ಫಿಲ್ ಆಗಬೇಕು. ಒಂದು 4ರಿಂದ 5 ಬರುತ್ತೆ ಮ್ಯಾಕ್ಸಿಮಮ್ ಅಂದ್ರೂ. 4ರಿಂದ 5 ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ, ಈ ಥರ 5 ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ ಸ್ವಲ್ಪ ಸ್ಲ್ಯಾಂಟಿಂಗ್ ಬರೋ ಥರನೇ, ಇದು ಸ್ಲ್ಯಾಂಟಿಂಗ್ ಡಿಸೈನೇ ಬರುತ್ತೆ, ಸ್ಲ್ಯಾಂಟಿಂಗ್ ಬರುತ್ತೆ. ಯು ಶೇಪ್ ಬರೋಲ್ಲ ಮತ್ತು ಟ್ರಯಾಂಗಲ್ ಆ ಥರ ಏನು ಬರೋಲ್ಲ, ಸ್ಲ್ಯಾಂಟಿಂಗಲ್ಲೇ ಬರುತ್ತೆ. ಎಲ್ಲಿಗೆ ಬರುತ್ತೋ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿ ಕ್ಲೀನಾಗಿ ಅಲ್ಲಿಗೇ ಬಂದು ಒಂದು ಡಬಲ್ ಕ್ರೋಶೆ ಬೇಡ, ಒಂದು ಸಿಂಗಲ್ ಕ್ರೋಶೆ, ಜಸ್ಟ್ ಒಂದು ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ, ಆರ್ಚು ಇವಾಗ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದು ನಾನಿಲ್ಲಿ ಮತ್ತೆ ಒಂದು ಬೀಡು, ಸೇಮ್ ಬೀಡ್ ತೊಗೊಂಡಿದ್ದೀನಿ. ಸೇಮ್ ಬೀಡ್ ತೊಗೊಂಡು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಇನ್ಸರ್ಟ್ ಮಾಡಿದ ತಕ್ಷಣ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡ್ಕೊಂಬಿಡಿ. ಡೈರೆಕ್ಟಾಗಿ ನೀವು ಬೀಡ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡಬೇಡಿ. ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಯಾಕಂದರೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಈ ಬೀಡಿಂದ ಈ ಕಡೆ ಏನು ಲೆಫ್ಟ್ ಸೈಡಲ್ಲೇನು ಡಬಲ್ ಕ್ರೋಶೆಗಳು ಮಾಡಿದ್ದೀವಲ್ವ, ಬೀಡ್ಗೂ ಮತ್ತು ಡಬಲ್ ಕ್ರೋಶೆಗಳಿಗೂ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಫಸ್ಟು ಬೀಡನ್ನ ಲಾಕ್ ಮಾಡ್ಕೊಂಬಿಡಿ ಸೂಜಿ ಮೇಲೆ. ಆಮೇಲೆ ಒಂದು ಟೈಮ್ ದಾರ ತೊಗೊಂಡು ನೋಡಿ, ಇಲ್ಲಿ ಈ ಆರ್ಚ್ ಮತ್ತು ಏನು ಗ್ಯಾಪ್ ಕಾಣಿಸ್ತಾ ಇದೆ ನಿಮಗೆ, ನಾನು ರೈಟ್ ಹ್ಯಾಂಡಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ. ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಆ ಗ್ಯಾಪಲ್ಲಿ ಹೋಗಿ
ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಾವು ಸ್ಟಾರ್ಟಿಂಗಲ್ಲಿ ಒಂದು ಸಪ್ರೇಟ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ವಿ, 2 ಚೈನ್ ಹಾಕಿ ಡಬಲ್ ಕ್ರೋಶ. ಇಲ್ಲಿ ಆ ಥರ ಇಲ್ಲ, ಆರ್ಚ್ ಹಾಕಿದ್ದೀವಲ್ವ ಅದ್ರ ಬ್ಯಾಕ್ ಸೈಡಲ್ಲೇನೇ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲೇ ಹೋಗಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿರೋರು ಆಲ್ಮೋಸ್ಟಲ್ಲಿ ಎಲ್ರಿಗೂ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಬರುತ್ತೆ. ಯಾರಿವಾಗ ಹೊಸ್ದಾಗಿ ನೋಡ್ತಾ ಇದ್ದೀರಾ ನೋಡಿ, ಈ ಥರ ಸೂಜಿ ಮೇಲೆ ಒಂದು ಟೈಮ್ ದಾರ ತೊಗೊಂಡು ಬ್ಯಾಕ್ ಸೈಡ್ ಹೋಗಿ ಒಂದು ಟೈಮ್ ಇನ್ನೊಂದು ದಾರ ತೊಗೊಂಬರೋಣ. ಇಲ್ಲಿ 3 ದಾರ ಬರುತ್ತೆ, ಫಸ್ಟು 2ರಲ್ಲಿ ಒಂದು ತೊಗೊಳ್ಳೋಣ, ಆಮೇಲೆ ಈ 2ರಲ್ಲಿ ಒಂದು ತೊಗೊಳ್ಳೋಣ. ಇದು ಡಬಲ್ ಕ್ರೋಶ. ಇದೇ ಥರನೇ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕಿ 5 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಆರ್ಚ್ಗೂ 5 ಮಾಡೋಣ. 4, 5, 3 ಆ ಥರ ಮಾಡಿದ್ರೆ ಆರ್ಚ್ ವೇರಿಯೇಷನ್ಸ್ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡ್ಕೊಂಡಿರ್ತೀವೋ ನೀವು 4 ಮಾಡಿಕೊಂಡ್ರೆ 4 ಮಾಡ್ಕೊಳ್ಳಿ. ನೆಕ್ಸ್ಟು 5 ಡಬಲ್ ಕ್ರೋಶ ಆಯಿತು ನೋಡಿ. ಇದನ್ನು ಮತ್ತೆ ಡೈರೆಕ್ಟಾಗಿ ಸೇಮ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಆರ್ಚ್ ಏನು ಲಾಕ್ ಮಾಡಿದ್ನಲ್ಲ ಅದೇ ಥರನೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಸೀರೆಗೆ ಒಂದು ಟೈಮು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಾಣಿಸ್ತಾ ಇದೆ ನಿಮಗೆ. ನಾನು ಸ್ಯಾಂಪಲ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನೀವು ಸೀರೆಗೆ ಯಾವ ಕಲರ್ ಇದೆ ತೊಗೊಂಡು ಅದೇ ಕಲರ್ ದಾರದಿಂದ ನೀವು ಯೂಸ್ ಮಾಡ್ಕೊಂಡು ಈ ಥರ ಬೀಡ್ಸ್ನ ಈ ಡಿಸೈನ್ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಹಾಫ್ ಆನ್ ಅವರಲ್ಲೆಲ್ಲ ಆರಾಮಾಗಿ ಕಂಪ್ಲೀಟ್ ಮಾಡಿಬಿಡೋದು. ಇಡೀ ಫುಲ್ ಸ್ಯಾರಿನ ಹಾಫ್ ಆನ್ ಅವರಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ತುಂಬ ಬೇಗ ಹಾಕುವಂಥ ಡಿಸೈನ್ ಇದು. ಆ ಥರ ಫಂಕ್ಷನ್ಸ್ಗೆ ಆರಾಮಾಗಿ ಚೂಸ್ ಮಾಡ್ಕೊಂಡು ಈ ಡಿಸೈನ್ ಹಾಕ್ಕೋಬೋದು. ಒಂದು 5 ಇಲ್ಲ 10 ಆರ್ಚಾಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ಇದು ಒಂದು 5 ಹಾಕಿದ್ದೀನಿ ಅಷ್ಟೇ ಇಲ್ಲಿ ಸ್ಯಾಂಪಲ್ಗೆ ನಾನು. ನೀವು ಫುಲ್ ಸ್ಯಾರಿಗೆ ಹಾಕ್ಕೊಳ್ಳಿ, ಸಖತ್ತಾಗಿ ಕಾಣಿಸುತ್ತೆ ಡಿಸೈನು. ಈ ಡಿಸೈನ್ ಲಾಸ್ಟಲ್ಲಿ ಒಂದು 2 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ದಾರ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಈ ಥರ ಕಂಪೇಸ್ಟ್ ಮಾಡಿ ಎಕ್ಸ್ಟ್ರಾ ಏನು ಥ್ರೆಡ್ ಬರುತ್ತಲ್ಲ ಅದು ಕಟ್ ಮಾಡ್ಕೊಂಬಿಡಿ. ನೋಡಿ, ಫೈನಲಾಗಿ ಡಿಸೈನ್ ಈ ಥರ ಕಾಣಿಸುತ್ತೆ. 5 ಆರ್ಚ್ಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಇಡೀ ಫುಲ್ ಸ್ಯಾರಿಗೆ ಅದೇ ಕಲರ್ ದಾರದಿಂದ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಒಂದು ಅರೌಂಡ್ ಒಂದು 250ವರೆಗೂ ಆರಾಮಾಗಿ ಪ್ರೈಸ್ ಮಾಡ್ಬೋದು. ಯಾವ್ಯಾವ ಪ್ಲೇಸಲ್ಲಿ ಯಾವ ಥರ ಕಾಸ್ಟಿಂಗ್ ಮಾಡ್ತಾರೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅವನಿ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.